ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಏನು ಸ್ಪೆಷಲು ಮನೇಲಿ, ಮತ್ತು ನಾನು ಸ್ವಿಗ್ಗಿಯಿಂದ ಸ್ವಲ್ಪ ಐಟಮ್ಸ್ ತರಿಸಿದೆ. ನಮ್ಮ ಅಕ್ಕ ತರಿಸಿದ್ರು, ನಾನು ತರಿಸಿಲ್ಲ, ನಮ್ಮ ಅಕ್ಕ ತರಿಸಿದ್ರು. ಅದನ್ನು ಏನೇನು ತರಿಸಿದ್ದಾರೆ, ಹೇಗೆ ಪ್ಯಾಕಿಂಗ್ ಆಗಿದೆ ನನಗೆ ನಿಮ್ಮ ಮುಂದೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಫಸ್ಟ್ ಒನ್ ಬಂದು ಈ ಎಗ್ಗು, ಮೊಟ್ಟೆ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಎಷ್ಟಿರುತ್ತೆ ಅಂದರೆ ಇದು ಪ್ರೈಸ್ 125 ರೂಪೀಸ್. ಎಲ್ಲ ಡೇಟ್ ಆಫ್ ಪ್ಯಾಕಿಂಗ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅರ್ಜೆಂಟ್ ಏನಾನ ಇದ್ದರೆ ನೀವು ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡ್ಕೋಬೋದು, ಫಾಸ್ಟ್ ಡೆಲಿವರಿ ಕೂಡ ಇದೆ. ಆಮೇಲೆ ಕರ್ಬೇವು ನೋಡಿ ಗೈಸ್, ಇದು ಪ್ಯಾಕ್ ಮಾಡಿರೋದು ಕರಿ ಲೀವ್ಸ್. ಇದ್ರ ಮೇಲೆ ಡೇಟು, ಎಷ್ಟು ಗ್ರಾಮ್ಸ್ ಇದೆ ಎಲ್ಲ ಕೊಟ್ಟಿರ್ತಾರೆ ನೋಡಿ. ಈ ಥರ ಇದೆ. ಇದು ಪ್ಯಾಕಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೈಜೀನಾಗಿ ಮಾಡಿದ್ದಾರೆ, ಕ್ಲೀನಾಗಿದೆ. ಯಾವುದು ಏನು ಗಲೀಜು ಮತ್ತು ಕೊಳ್ತೋಗಿರೋದು ಆ ಥರ ಎಲ್ಲ ಏನೂ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಒಂದು ಪಾರ್ಲೇಜಿ ಬಿಸ್ಕೆಟ್ ತರಿಸಿದ್ದು. ಇದು 50 ಗ್ರಾಮ್ ಎಕ್ಸ್ಟ್ರಾ ಬೇರೆ ಇದೆ. ಎಷ್ಟಿದೆ ಪ್ರೈಸು? 25 ರೂಪೀಸ್ ಇದೆ ಗೈಸ್. ಇದು ಚೆನ್ನಾಗಿದೆ. ಎಷ್ಟು? 20 ರೂಪೀಸಾ? 20 ರೂಪೀಸ್ ಅಂತ ಗೈಸ್. ಇದೆ MRP ಮೇಲೆ 5 ರೂಪೀಸ್ ಕಮ್ಮಿ ಇನ್ನೂ ಮಾಡಿಕೊಟ್ಟಿದ್ದಾರೆ. 20 ರೂಪೀಸ್. ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿ. ಎಮರ್ಜೆನ್ಸಿ ಇದ್ದರೆ ಮಾತ್ರ ಗೈಸ್ ಸ್ವಿಗ್ಗಿ ಆರ್ಡರ್ ಮಾಡಿ, ಇಲ್ಲಾಂದರೆ ಹೋಗಿ ತೊಗೊಂಬನ್ನಿ. ಸೊ ನಮಗೆ ಎಮರ್ಜೆನ್ಸಿ ಇತ್ತಂತ ಎಲ್ಲ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ರು. ಸ್ವಲ್ಪ ಈ ಥರ ಪ್ಯಾಕ್ ಮಾಡಿ ಕಳಿಸ್ತಾರೆ ನೋಡಿ ಗೈಸ್. ಹಿಂಗಿರುತ್ತೆ ಪ್ಯಾಕಿಂಗು. ನಾರ್ಮಲ್ ಕವರಲ್ಲಿ ಮಾಡಿ ಕಳಿಸ್ತಾರೆ. ಸ್ವಲ್ಪ ಸ್ನ್ಯಾಕ್ಸ್ ತರಿಸಿದ್ದಾರೆ ಮಗುಗೋಸ್ಕರ. ನಮ್ಮ ಅಕ್ಕ ಲಾಟ್ಯೂ ಚಾಕೋಪೈ ತರಿಸಿದ್ದಾರೆ. ಇದೆಲ್ಲ ಒಂದು ವಾರದಲ್ಲೇ ಖಾಲಿ ಆಗಿಬಿಡ್ತಾರೆ. ಒಂದು ವಾರ ಎಲ್ಲ ಗೈಸ್, ಒಂದು 2 ದಿನದಲ್ಲಿ ಖಾಲಿ ಮಾಡಿಬಿಡ್ತಾಳೆ ನಮ್ಮ ಜೋಹಾನ. ಹೋಗಿ ಬಂದು ರಜಾ ಇರೋದ್ರಿಂದ ಖಾಲಿ ಮಾಡಿಬಿಡ್ತಾಳೆ. ಲಾಟ್ಯೂ ಚಾಕೋಪೈ ಒಂದು. ಆಮೇಲೆ ಲಿಟಿಲ್ ಆರ್ಟ್ಸ್, ಇದು ನನಗೂ ತುಂಬ ಇಷ್ಟ ಗೈಸ್, ಆದರೆ ನಮ್ಮ ಜೋಹಾನೇ ತಿಂದಾಕ್ತಾಳೆ, ನಾನು ಕೊಡಲ್ಲ. ಲಿಟಿಲ್ ಆರ್ಟ್ಸ್ ಒಂದು. ಡೋರಿಟೋಸ್, ಇದು 2 ಫ್ಲೇವರ್ಸ್ ತರಿಸಿ, ಇಲ್ಲ ಒಂದೇ ಫ್ಲೇವರ್. ಡೋರಿಟೋಸ್ ತರಿಸಿದ್ದಾರೆ ಗೈಸ್. ಯಾರಿಗೆ ಅಂತ ಗೊತ್ತಿಲ್ಲ, ಯಾರ ಕೈಗೇನು ಸಿಗುತ್ತೋ ಎತ್ಕೊಂಡು ತಿಂತಾರೆ. ಇದು ನಮ್ಮ ಜೋಹಾನಾಗಿ ಇಷ್ಟ. ಲೇಸ್ ಗ್ರೀನ್ ಕಲರ್, ಕ್ರೀಮ್ ಆ್ಯಂಡ್ ಆನಿಯನ್. ಇದೆಲ್ಲ ಇದ್ರೆ ಅವಳು ಊಟ ಮಾಡಲ್ಲ ಗೈಸ್. ಜೋಹಾನ ಬರೀ ಯಾವಾಗ್ಲೂ ಸ್ನ್ಯಾಕ್ಸ್ ತಿನ್ಕೊಂಡಿರೋದು. ಹೇಳಿದ ಮಾತು ಕೇಳಲ್ಲ ಗೈಸ್ ಜೋಹಾನ. ಬ್ಯಾಗ್ದಲ್ಲಿ ಆಗ್ತವಳೆ. ಇದು ಕುರ್ಕುರೆ ಗೈಸ್, ನನ್ನ ಫೇವ್ರೇಟ್. ಇದು ಗ್ರೀನ್ ಕಲರ್. ಆಮೇಲೆ ಏನೇನೋ ತರಿಸಿದ್ದಾರೆ ಗೈಸ್ ನಮ್ಮ ಅಕ್ಕ ಹೊಸದಾಗಿ. ನ್ಯಾಚೋಸ್ ಫ್ಲೇವರ್ ಫ್ರೀ ಡಿಪ್ಪು ಒಳಗಡೆ ಇರುತ್ತಂತೆ ಗೈಸ್. ಇದು ಬಿಂಗೋ ಹೊಸದಾಗಿದೆ ಇವತ್ತು ಟ್ರೈನ್. ಇಲ್ಲೇ ಹಿಂದೆ ಇದೆ, ಇಲ್ಲಿದೆ. ಇದು ಡಿಪ್ಪು ಇದು ಹೊಸದಾಗಿದೆ. ಇವತ್ತು ನೋಡೋಣ ತಿಂದು ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿರುತ್ತೆ, ನಾನು ಫಸ್ಟ್ ಟೈಮ್ ತಿಂತಾಯಿರೋದು. ನೆಕ್ಸ್ಟು ಒಂದು ಜಿಮ್ ಜಾಮ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಇವತ್ತು ಏನು ಗೊತ್ತಾ, ನಮ್ಮ ಜೋಹಾನಾಗಂತ ತರಿಸ್ತಾರೆ. ಒಂದು ನಾನು, ಇಲ್ಲ ನಮ್ಮ ಅಕ್ಕ, ಇಲ್ಲ ನಮ್ಮ ಭಾವ, ಇಲ್ಲ ರಾಕೇಶ್ ಎಲ್ಲ ತಿಂದ್ಬಿಡ್ತೀವಿ ಗೈಸ್. ಪಾಪ ಜೋಹಾನಾಗ ಏನೂ ಇಕ್ಕಲ್ಲ. ಜೋಹಾನ ಯಾಮರ್ಸ್ಬಿಟ್ಟು ತಿಂದ್ಬಿಡ್ತೀವಿ. ಆದ್ರೂ ಜೋಹಾನ ನಾವು ತಿನ್ನೋಕೆ ಮುಂಚೆ ಅವಳೇ ತಿಂದ್ಬಿಟ್ಟಿರ್ತಾಳೆ. ಚೀಟೋಸ್ ಒಂದು. ಮತ್ತು ಇದು ಇಷ್ಟ ಗೈಸ್. ಇದು ಶಾರ್ಟ್ಸು ಒಂದು ಓಪನ್ ಮಾಡಿಬಿಟ್ಟಿದ್ದಾರೆ, ಕಟ್ ಮಾಡಬೇಕಾದ್ರೆ. ಓಪನ್ ಆಗಿಬಿಟ್ಟಿದೆ ಗೈಸ್. ಇದೊಂದು ಓಪನ್ ಮಾಡಿಬಿಟ್ಟಿದ್ದಾರೆ. 10 ರೂಪೀಸ್. ಸೊ ಅವರು ಸ್ವಲ್ಪ ಮನೆಗೆ ಐಟಮ್ಸ್ ತರಿಸಿದ್ರು, ಅದ್ರ ಜೊತೆ ಈ ಸ್ನ್ಯಾಕ್ಸು ತರಿಸಿದ್ರು ರೈಸ್. ನೆಕ್ಸ್ಟ್ ವೆಯ್ಟ್ ಇದೆ ಜಾಸ್ತಿ. ಪಾಪ್ಕಾರ್ನ್ ಸೌಂಡ್ ಬರ್ತಾಯಿದೆ ಗೈಸ್, ಮನೇಲಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಾಪ್ಕಾರ್ನ್. ಆಮೇಲೆ ಇದು ಟ್ರೈ ಮಾಡಿ ಗೈಸ್, ಇದು ತುಂಬ ಚೆನ್ನಾಗಿದೆ. ಇದು ನಾವು ಆಲ್ಮೋಸ್ಟ್ ಇದು 3ನೇ ಬಾಟ್ಲ್ ಏನೋ ತರಿಸ್ತಾ ಇರೋದು. ಪೇಪರ್ ಬೋಟ್ ಅವರು ಗೋವಾ ಡ್ರಿಂಕ್, ಒಂಥರ ಸ್ಪೈಸಿ ಇಷ್ಟಪಡೋರು. ಸ್ಪೈಸಿ ಆಗಿರುತ್ತೆ, ನಾರ್ಮಲ್ ಸ್ವೀಟಾಗೂ ಇರುತ್ತೆ. ಸೊ ಇದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. 2 ತರಿಸಿದ್ದೀವಿ ನಾವು. ಫಸ್ಟ್ ನಾರ್ಮಲಾಗೆ ಮೋರ್ಗೆ ಹೋಗಿ ನಾವು ನೋಡಿ ಗೈಸ್. ಇದು ಸ್ವಿಂಗು, ಇದು ಸೇಸ್ 5ನೇ ಬಾಟ್ಲ್ ಅನಿಸುತ್ತೆ. ಫಸ್ಟು ಮೋರಿಂದ ತಂದರು. ಮೋರಲ್ಲಿ ತಂದಾದ್ಮೇಲೆ ಚೆನ್ನಾಗಿದೆ ತರ್ಸೋಣ ಅಂದ್ಬಿಟ್ಟು ಆಮೇಲೆ ಚೆನ್ನಾಗಿದೆ ಅಂತ ತರಿಸಿ. ಇದು ಮಿಲ್ಕ್ ಬಿಸ್ಕೆಟು ದೊಡ್ಡ ತರಿಸಿದೆ, ಡಾರ್ಕ್ ಫ್ಯಾಂಟಸಿ. ನಮ್ಮ ಅಪ್ಪುಗೆ ಜೋಹಾನಕ್ಕೆ ತುಂಬ ಇಷ್ಟ. ಅಪ್ಪು ಕೊಟ್ಟರೆ ತಿಂದಾಕ್ಬಿಡ್ತಾನೆ. ಅಪ್ಪು ಬಾಯ್ಲಿ ಎಲ್ಲೋದಾ?
ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್. ಇದು ಸೋಡಾ ಗೈಸ್, ಇದು ಲೆಮನ್ ಸೋಡಾ ನಾವೇ ಮನೇಲಿ ಮಾಡ್ಕೊಂಡು ಕುಡಿತೀವಿ. ಸೊ ಅದಕ್ಕೆ ಇದೊಂದು ಸೋಡಾ ತರಿಸಿದ್ದಾರೆ. ಆಮೇಲೆ ಸ್ಪ್ರೈಟ್, ಇವತ್ತು ಸಂಡೇ ಅಲ್ವಾ, ಸಂಡೇ ಎಲ್ಲ ಡೈಲಿ ಇರುತ್ತೆ ಮನೇಲಿ, ಖಾಲಿ ಆಗೋದು ತರಿಸೋದು. ಸ್ಪ್ರೈಟ್ ಇವತ್ತು ನಾನ್ ವೆಜ್ ಮಾಡ್ತಾರೆ. ಸೊ ಸ್ಪ್ರೈಟ್ ಚೆನ್ನಾಗಿರುತ್ತೆ. ಇದಕ್ಕೆ ಈ ಶುಗರ್ ಫ್ರೀ ಬಂದಿರೋದಾ ಇಷ್ಟು ಐಟಮ್ಸ್ಗೆ? ಇದು ನೋಡಿ ಗೈಸ್, ಫ್ರೀ. ಒಂದು ನಿಮಿಷ, ಇದು 1 kg ಶುಗರು 700 ಆ್ಯಂಡ್ ಅಬೋವ್ ಮಾಡಿದ್ರೆ ಬಿಲ್ಲು. ಇದು 1 kg ಶುಗರ್ ಫ್ರೀ ಕೊಡ್ತಾರೆ. ಶುಗರ್ ಬೇಡ ಅಂದರೆ ಕೋಕೇನೋ ಫ್ರೀ ಕೊಡ್ತಾರಂತೆ. ನೀವು ನೋಡಿ ಚೆನ್ನಾಗಿದೆ, ತಗೊಳ್ಳಿ ನೀವು. ಇದು ಫ್ರೀ ಬಂದಿರೋ ಶುಗರು. ಸೊ ನೆಕ್ಸ್ಟು ಒಂದು ಲೀಶಿಯಸ್ ಆರ್ಡರ್ ಮಾಡಿದ್ವಿ. ಇದು ಲೀಶಿಯಸ್ ಇಂದ ತರಿಸಿದ್ವಿ ಇವತ್ತು. ಸರಿ ಲೀಶಿಯಸ್ ಇಂದ ಟ್ರೈ ಮಾಡೋಣ ಚಿಕನ್ನು ಅಂತ ಆಚೆ ಹೋಗಿ ತಗೊಳ್ದಿರ ಲೀಶಿಯಸ್ ಅಲ್ಲಿ ಆರ್ಡರ್ ಮಾಡಿದ್ವಿ. ನಾನು ಇದಕ್ಕೆ ಮುಂಚೆ ಸೂಪ್ ಬೋನ್ ಅಂತ ಒಂದು ಆರ್ಡರ್ ಮಾಡಿದ್ದೆ, ಅದು ಚೆನ್ನಾಗಿತ್ತು ಅಷ್ಟೇ, ಅದೊಂದೇ ಸತಿ. ಇದು ನಮ್ಮ ಅಕ್ಕ ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು. ಎಷ್ಟು ಬಿತ್ತಿದ್ದು ಒಂದಕ್ಕೆ? ಇಲ್ಲಿ 145 ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಪ್ರೈಸ್ ಅಷ್ಟೇ ಇದೆ. MRP 145 ಕೊಟ್ಟಿದ್ದಾರೆ. ಅಲ್ಲಿ ಅವ್ರು ಕೊಟ್ಟಿರೋದು, ನಮ್ಮ ಅಕ್ಕ ಕೊಟ್ಟಿರೋದು ಬಂದು 134 ರೂಪೀಸ್ ಕೊಟ್ರಂತೆ. ಪರವಾಗಿಲ್ಲಲ್ಲ ಗೈಸ್. ಇದು ಪ್ಯಾಕಿಂಗ್ ನೋಡಿ ಒಳಗಡೆ ಹೇಗಿದೆ, ಒಂದು ಸ್ವಲ್ಪ ಬಿಟ್ಟು ಮಾಡಿದ್ರೆ. ಬಟ್ ಲೀಶಿಯಸ್ ಚೆನ್ನಾಗಿರುತ್ತೆ ಗೈಸ್, ಹೈಜೀನಾಗೂ ಪ್ಯಾಕ್ ಮಾಡಿಕೊಡ್ತಾರೆ. ಅಂಥದ್ದೇನು ಸ್ಮೆಲ್ ಆಗಲಿ ಇದಾಗಲಿ ಏನಿರಲ್ಲ. ಯಾಕಂದ್ರೆ ನಾನು ಒಂದು ತರಿಸಿದ್ದೀನಿ ನಾನು, ಅದಕ್ಕೆ ನಮ್ಮ ಅಕ್ಕ ಫಸ್ಟ್ ಟೈಮ್ ತರಿಸ್ತಾ ಇರ್ತೀನಿ. ಇವತ್ತೆಲ್ಲ ನಮ್ಮ ಅಕ್ಕ ಮನೇಲಿದ್ದೀವಿ ಗೈಸ್ ನಾವು. ನೋಡಿ ಇನ್ನೊಂದು 2 ಪ್ಯಾಕೆಟ್ ತರಿಸಿದ್ದಾರೆ. ಸೊ ಒಂದಕ್ಕೆ 134 ರೂಪೀಸ್. ಬಟ್ ಇಲ್ಲಿ MRP ಇದು 1/2 kg ಬರುತ್ತಂತೆ ಒಂದು ಪ್ಯಾಕೆಟಲ್ಲಿ, 1/2 kg. ಸೊ ಯು ಕ್ಯಾನ್ ಗೋ ಫಾರ್ ಇಟ್ ಗೈಸ್, ತೊಗೊಳ್ಬೋದು, ರೆಕಮೆಂಡ್ ಮಾಡ್ತೀನಿ. ಸೊ 10 on 10 ಕೊಡ್ತೀನಿ. ಸೊ ಟೊಮೆಟೊ ಅರ್ಜೆಂಟಾಗಿ ಬೇಕಂತ ನೋಡಿ, ಇದು ಟೊಮೆಟೊ ಇದು ಒಂದು 1/2 kg ಇರ್ಬೋದು. ಈಗ ರೇಟ್ ಜಾಸ್ತಿ ಆಗಿದೆ. ಇದು 1/2 kg ಎಷ್ಟು? 1 2 3 4 5 6 ಇದು 2 ಪ್ಯಾಕೆಟ್ ಸೇರಿ 35 ರೂಪೀಸ್ ಅಂತೆ ಗೈಸ್. ನೋಡಿ ನಾವು ಇಲ್ಲಿ ತೊಗೊಂಡ್ರೆ ಇದಕ್ಕೆ ಎರಡಕ್ಕೂ 40 ರೂಪಾಯಿ ನಾವು ಕೊಡ್ಬೇಕು, 5 ರೂಪಾಯಿ ಕಮ್ಮಿ ಆಗಿದೆ. ಸೊ ಈ ಥರ. ಸೊ ಇವತ್ತಿಷ್ಟು ಐಟಮ್ಸ್ ತರಿಸಿದ್ದೀನಿ. ನಾನು ತರಿಸಿಲ್ಲ, ನಮ್ಮ ಅಕ್ಕ ತರಿಸಿರೋದು ಇದರಿಂದ, ಸ್ವಿಗ್ಗಿಯಿಂದ. ಸೊ 2 kg ಶುಗರ್ ನಮಗೆ ಇವತ್ತು ಫ್ರೀ ಬಂತು. ಜೊಹಾನನ್ ತೋರಿಸ್ತೀನಿ ರೀ ಗೈಸ್ ಹೆಂಗಿದಲ್ಲ ಅಂತ. 2 times ಆರ್ಡರ್ ಮಾಡಿರೋದಕ್ಕೆ 1 kg ಶುಗರ್, 2 kg ಶುಗರ್ ನಮಗೆ ಫ್ರೀ ಬಂದಿದೆ. ಸೊ ಇವತ್ತಂತಾನೆ ಹೇಳ್ಬೋದು, ಪ್ರೈಸು ಕಮ್ಮಿ. ನೋಡಿ ಗೈಸ್, ಜೊಹಾನ ಸ್ನಾನ ಮಾಡ್ಕೊಂಬಂದಿದ್ದಾಳೆ. ಬಾ ಜೊಹಾನ, ಇಲ್ಲಿ ಜೊಹಾನಾಗಿದೆಲ್ಲ ಖುಷಿ. ಮಮ್ಮಿ ತರಿಸಿದಾರೆ ಸ್ನ್ಯಾಕ್ಸು. ಎಷ್ಟು ದಿನ ತಿಂತೀಯಾ? 5 ವರ್ಷ ತಿಂತೀನಿ. 5 ವರ್ಷ ತಿಂತೀಯಾ? 5 ವರ್ಷದವರು ಸ್ನ್ಯಾಕ್ಸ್ ಏನು ಇಸ್ಕೊಟ್ಬೇಡ ಅನಿತಾ. 5 ವರ್ಷ ಇದೆ ತಿಂತಾಳಂತೆ. ತಿನ್ಕೊಂತೀಯಾ? ಅರ್ಧ ತಿಂದಿ, ಅರ್ಧ ಹಂಗೆ ತಿಂದಿಕ್ತಾಳೆ. ಗೈಸ್, ಜೊಹಾನಾಗೆ ಹೊಟ್ಟೆ ಕಿಜ್ಜೇಸಿ ಯಾರನ್ನ ತಿಂದ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಎಂಜಿಲ್ ಮಾಡಿ ಇಟ್ಬಿಡ್ತಾಳೆ. ಅವಾಗ ಯಾರು ಮುಟ್ಟಲ್ಲ ಅಂದ್ಬಿಟ್ಟಲ್ಲ ಜೊಹಾನ. ನೋಡಿ ಕಾಣಿಸ್ತಾಯಿಲ್ಲ, ಕಪ್ಪು ಕಾಣಿಸ್ತಾ ಇದೆಯಾ? ಸೊ ಬನ್ನಿ ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾರೆ ನೋಡೋಣ. ಮಸ್ಕ್ ಮೆಲನ್ ಜ್ಯೂಸ್ ಮಾಡ್ತಾ ಇದ್ದಾರೆ ಗೈಸ್. ಏನು ಮಾಡಿದ್ದೀರಾ? ರವೆ ರೊಟ್ಟಿ, ಅಲ್ಲಿ ಹಾಲು, ರವೆ ರೊಟ್ಟಿ ರೆಡಿಯಾಗಿದೆ. ಇದು ಚಟ್ನಿ, ಮಸ್ಕ್ ಮೆಲನ್ ಜ್ಯೂಸ್ ಅವ್ರು ಮಾಡ್ತಾ ಇರಲಿ. ಮಧ್ಯಾಹ್ನ ಏನು ಅಡುಗೆ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ. ಐಸ್ ಕ್ರೀಮ್ಸ್ ತರಿಸಿದ್ದಾರೆ. ಕ್ವಾಲಿಟಿ ವಾಲ್ಸ್ ನಾನು ತಿಂದಿಲ್ಲ. ಮತ್ತು ಇದು ಕಾಟನ್ ಕ್ಯಾಂಡಿ. ಇದೊಂದ್ಸತಿ ತಿನ್ನೋಣ. ನಮ್ಮ ಜೊಹಾನದಂತೆ ಇವತ್ತು. ನಾನು ಜೋನ ಗೊತ್ತಿಲ್ದಿರ ತಿಂದ್ಬಿಡ್ತೀನಿ. ಡಬಲ್ ಚಾಕ್ಲೇಟ್, ಮತ್ತು ಇದು ಡಬಲ್ ಚಾಕ್ಲೇಟ್, ಬಟರ್ ಸ್ಕಾಚ್, ಇದು ಡಬಲ್ ಚಾಕ್ಲೇಟ್, ಮತ್ತು ಇನ್ನೊಂದಿದು ಅಲ್ಫೋನ್ಸಾ ಮ್ಯಾಂಗೋ ಸೀಸನ್ ಬಂದರೆ ಒಂದ್ಸತಿ ಏನೋ ಮ್ಯಾಂಗೋ ಐಸ್ ಕ್ರೀಮ್ ತಿನ್ನಬೇಕು ಗೈಸ್. ಇಲ್ಲಾಂದರೆ ಸಮ್ಮರ್ ಆಗಲಿ ಮ್ಯಾಂಗೋ ಸೀಸನ್ ಆಗಲಿ ಕಂಪ್ಲೀಟ್ ಆಗಲ್ಲ. ಸೊ ಇದು ಒಂದು. ಸೊ ಇವತ್ತು ಇಷ್ಟು ತರಿಸಿದ್ನ ತೋರಿಸ್ದೆ. ನಮ್ಮ ಅಕ್ಕ ಮನೇಲಿದ್ದೀವಿ ಇವತ್ತು. ಇಲ್ಲೇ ಇರೋಣ ಅಂತ ನಮ್ಮ ಭಾವ ಟ್ರಿಪ್ಗೆ ಹೋಗಿದ್ದಾರೆ. ಇವತ್ತು ಬರ್ತಾರೆ. ಹೋಗಿದ್ದವರು ಫ್ರೈಡೇ ಹೋಗಿದ್ದು, ಇವತ್ತು ಬರ್ತಾರೆ. ಸೊ ನಮ್ಮ ಅಕ್ಕ ಒಬ್ಬಳೇ ಇರ್ತಾಳಂತ ನಾನು ಮಮ್ಮಿ ಇಲ್ಲೇ ಬಂದ್ವಿ. ಜೊಹಾನನು ನಮ್ಮ ಅಕ್ಕ ಒಬ್ಬರೇ ಇರ್ತಾರಂತ. ಇವತ್ತೆಲ್ಲ ಇಲ್ಲೇ ಎದ್ಬಿಟ್ಟು
ನಮ್ಮ ಭಾವ ಬರ್ತಾರೆ ಈವ್ನಿಂಗ್ 5 o'clock ಅಷ್ಟೊತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಬ್ರೇಕ್ಫಾಸ್ಟ್ ತಿಂದು ಮತ್ತೆ ಸಿಗ್ತೀನಿ ನಿಮ್ಮೊಂದಿಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸಂಡೇ ಎಂಜಾಯ್ ಮಾಡಿ. ನೋಡಿ ಗೈಸ್ ಎಷ್ಟು ಧೈರ್ಯ ಮಾಡ್ತಾರೆ, ತುಂಬ ತೀಟೆ ಆಗಿಬಿಟ್ಟಿದ್ದಾಳೆ ಜೋಹಾನ. ಮತ್ತು ನೀವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬನ್ನಿ, ಅಷ್ಟೊಂದು ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದನ್ನ ತೋರಿಸ್ತೀನಿ. ಅಂಟಿಲ್ ದೆನ್ ಬೆಳ್ಳುಳ್ಳಿ ಇಂಗ್ಲೆಂಡಲ್ಲಿ ಹಿಂಗ್ ತರೋಣ ಅಂತೆಲ್ಲ ಹೊಡ್ಕೊಟ್ಟಿದ್ಲಪ್ಪ. ಜ್ಯೂಸ್ ಕುಡಿಯೋಕೆ ಇವಳು ಶೋಕಿ ನೋಡಿ ಗೈಸ್, ಶೋಕಿ ನೋಡಿ ಗೈಸ್. ಮಾ ಸುಳ್ಳು ಹೇಳ್ತಾವಳೆ ಅಂತೆ ನೋಡಿ ಗೈಸ್, ಏಕವಚನದಲ್ಲಿ ಮಾತಾಡ್ತಾಳ. ಅವ್ರ ಅಪ್ಪ ಬರ್ಲಿ ವಿಡಿಯೋ ಎಲ್ಲ ತೋರಿಸ್ತೀನಿ ಗೈಸ್. ಅವಳು ಹೋಗೇ ಬಾರೆ ಅಂತ ಕರೀತಾವಳೆ ಅವ್ರ ಚಿಕ್ಕ ಅಮ್ಮನ. ಮರ್ಯಾದೆ ಇಲ್ದಿರಾ ನೋಡಿ, ನಾಟಕ ನೋಡಿ ಗೈಸ್ ಅವಳ್ದು ಎಷ್ಟು ನಾಟಕ. ಚಿಕನ್ನು, ಮುದ್ದೆ, ರಸ ಮಾಡಿದ್ದಾರೆ ಗೈಸ್, ಲಾಲಿಪಾಪು ನೋಡಿ ಗೈಸ್. ಸಿಸ್ಟರ್, ಅವರ್ ಯು ಮೈ ಡಿಯರ್ ಸಿಸ್ಟರ್. ಇವರಿಬ್ರು ಮ್ಯಾಚ್ ಸೇಮ್ ಟು ಸೇಮ್ ಇದ್ದಾರೆ. ಹೇಳಿ ಗೈಸ್, ನನಗೆ ಇವ್ರೇನೋ ಯಾರೋ ಹೇಳಿದ್ರಂತೆ ನಮ್ಮಮ್ಮ ಥರ ಇದ್ದಾರಂತ. ನಿಮಗೆ ತೋರಿಸ್ತಾ ಇದ್ದೀನಿ, ಹೇಳಿ ನಮ್ಮಮ್ಮ ಥರ ನಾನಿದ್ದೀನಾ ಅವರಿದ್ದಾರ ಅಂತ. ಎಲ್ಲ ನಾನೇ ಮಾಡಿದ್ದು ಗೈಸ್. ಇವರೆಲ್ಲ ಸುಮ್ಮನೆ ಕ್ರೆಡಿಟ್ಸ್ ತಗೊಂತವ್ರೆ, ಅವ್ರು ಮಾಡಿರೋದಂತ. ಇದು ಚಾರ್ವಿಕಾ ಅಂತ. ಚಾರ್ವಿಕಾ ಹಾಯ್ ಹೇಳು. ಹಾಯ್ ಚಾರ್ವಿಕಾ. ನೋಡಿ ಗೈಸ್, ಅಪ್ಪು ಜೊತೆ ಆಟ ಆಡ್ತಾ ಇದ್ದಾರೆ. ಇದು ನಮ್ಮ ಹಸ್ಬೆಂಡ್ ಅವ್ರ ಅಣ್ಣನ ಮಗಳಂತೆ ಚಾರ್ವಿಕಾ. ನೋಡಿ ಗೈಸ್, ಇಲ್ಲೇ ಬಿದ್ದಿದ್ದಾರೆ. ಬರೀ ನಿದ್ದೆ, ಇದೊಂದು ಫೋನು, ನಿದ್ದೆ, ಇದೊಂದು ಫೋನು, ನಿದ್ದೆ, ಇದೊಂದು ಫೋನು. ಸೊ ಈವ್ನಿಂಗ್ 3 ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಲಾಲಿಪಾಪ್ಗೆ ಮ್ಯಾರಿನೇಷನ್ ಮಾಡಿ ಇಡೋಣ. 1-2 hours ಚೆನ್ನಾಗಿ ಮ್ಯಾರಿನೇಟ್ ಆದರೆ ಸೊ ಒಂದು ಡ್ರೈ ಲಾಲಿಪಾಪ್ ಡ್ರೈ ಕಬಾಬ್ ಥರ ಮಾಡಿ, ಇಲ್ಲಾಂದರೆ ಒಂದು ಗ್ರೇವಿ ಥರ ಮಾಡೋಣ. ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಫರ್ಗಿವ್ ಮಾಡಿ, ಯಾಕಂದರೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇದೆ. ಸಂಡೇ ವಾಯ್ಸ್ ಅವ್ರು ಹೇಳ್ಕೊಟ್ರು, ಅಕ್ಕಪಕ್ಕ ಮನೇಲಿ ಸೌಂಡ್ ಕೇಳಿಸಿದೆ. ನಾನು ನಮ್ಮ ಅಕ್ಕ ಮನೇಲಿದ್ದೀನಿ. ಸೊ ಇದು ಎಲ್ಲ ಜೋಹಾನ ಕ್ಯಾಪ್ಚರ್ ಮಾಡಿರೋದು ವೀಡಿಯೋ. ಸೊ ಹಾಗೆ ಹೀಗೆ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾಳೆ. ಸೊ ನಾನು ಚೆನ್ನಾಗಿ ಅದನ್ನು ಮ್ಯಾರಿನೇಟ್ ಮಾಡಿ ಒಂದೊಂದೇ ಕೋಟಿಂಗ್ ಎಲ್ಲ ಚೆನ್ನಾಗಿ ಕುಟ್ಟಿ, ಸೊ ಅದನ್ನು ಕ್ಲೀನಾಗಿ ಮಸಾಲೆ ಎಲ್ಲ ಹಿಡಿಬೇಕಾಗಲೇ ಟೇಸ್ಟ್ ಚೆನ್ನಾಗಿರೋದು. ಮನೇಲಿ ಇಂಟ್ರೆಸ್ಟಾಗಿ ಫಿಲಮ್ ಹಾಕಿದ್ವಿ, ಫಿಲಮ್ ನೋಡಿಕೊಂಡು ಎಲ್ಲ ಕೆಲಸ ಮಾಡ್ತಿದ್ವಿ. ಸೊ ಇದು ಇವಾಗ ರೀಸೆಂಟಾಗಿ ನಮ್ಮ ಅಕ್ಕ ಅವ್ರು ಇರೋ ಮನೆ. ಅವರು ಆಲ್ಮೋಸ್ಟ್ 3 members ಇರೋದು, ನಮ್ಮ ಬಾಬಾ, ಅಕ್ಕ, ಪಾಪು. ಸೊ ಅದಕ್ಕೆ ಅವ್ರು 1 BHK ಇದ್ದಾರೆ. ನೆಕ್ಸ್ಟ್ ಶಿಫ್ಟ್ ಆಗ್ತಾರೆ ಸ್ವಂತ ಮನೆಗೆ. ಸೊ ಅದನ್ನು ನಾನು ಹೋಮ್ ಟೂರ್ ಮಾಡ್ತೀನಿ. ಸೊ ನಾನಂತೂ ಸಂಡೇ ತುಂಬ ಎಂಜಾಯ್ ಮಾಡಿದೆ ನಮ್ಮ ಅಕ್ಕ ಮನೇಲಿ. ಶೆಕೆ ಅಂತ ಹಾಕ್ಬಿಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ಸಂಡೇ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವೇನು ಸ್ಪೆಷಲ್ ಮಾಡಿದ್ರಿ ಮನೇಲಿ? ಸೊ ನಿಮ್ದು ಒಂದೊಂದೇ ಹೇಗೆ ಎಂಜಾಯ್ ಮಾಡಿದೆ ಅಂತ. ಈವ್ನಿಂಗ್ ಆಗೇ ಹೋಯಿತು, ನಮ್ಮ ಭಾವ ಬಂದರು. ಸೊ ನಮ್ಮ ಅಕ್ಕಗೆ ಫೋನ್ ಸರ್ಪ್ರೈಸಾಗಿ ಗಿಫ್ಟ್ ಮಾಡಿದ್ರು, OnePlus 11R. ಸೊ ಗಿಫ್ಟ್ ಮಾಡಿದ್ರು. ಅದು ಅನ್ಬಾಕ್ಸಿಂಗ್ ವೀಡಿಯೋ ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಏನಾರ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರೆ ಅವ್ರ ರಿಯಾಕ್ಷನ್ ನೋಡಿದ್ರೆ ಒಬ್ಬರು ಓವರಾಗಿ ರಿಯಾಕ್ಟ್ ಆಗ್ತಾರೆ, ಒಬ್ಬರು ಲೈಕ್ ನಾರ್ಮಲಾಗಿ ಸ್ಮೈಲ್ ಮಾಡಿ ಅಟ್ಲೀಸ್ಟ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರ ಮಗದಲ್ಲಿ. ಬಟ್ ನಮ್ಮ ಅಕ್ಕ ರಿಯಾಕ್ಷನ್ ನೋಡಿ ನೀವು, ಏನೂ ಇಲ್ಲ, ಏನೋ ಕೊಟ್ಟಿದ್ದಾರೆ ತೆಗಿಬೇಕು ಅಂತ ತೆಗಿತಿದ್ದಾಳೆ. ಅವಳಿಗೆ ಆ ಥರ ಸರ್ಪ್ರೈಸಸ್ ಆಗಲಿ ಅವರ ಎಕ್ಸ್ಪೆಕ್ಟೇಷನ್ ಆಗಲಿ ಏನು ಇಟ್ಕೊಳ್ಳಲ್ಲ. ಜಸ್ಟ್ ಏನು ಕೊಟ್ರು ಕೊಡಿಸಿದ್ರು ಓಕೆ, ಕೊಡಿಸಿಲ್ಲ ಅಂದರೆ ಓಕೆ ಅಂತ ಆ ಥರ ಇರ್ತಾಳೆ. ನಮ್ಮ ಭಾವ ಅದೇ ಹೇಳ್ತಾಯಿದ್ರು, ಏನು ರಿಯಾಕ್ಷನೇ ಇಲ್ಲ, ಖುಷಿನ ಬೇಜಾರ ಅಂತ ಏನೂ ಹೇಳಲ್ಲ, ಸುಮ್ಮನೆ ತೆಗಿಬೇಕು. ಯಾಕಂದರೆ ಅವಳು ಆಲ್ಮೋಸ್ಟ್ ಒಂದು 5 to 7 years ಆಯಿತು ಫೋನ್ ತೊಗೊಂಡು. ಫಸ್ಟ್ ವಿವೋ ಯೂಸ್ ಮಾಡ್ತಾಯಿದ್ಲು. ಎಷ್ಟು 5-7 years ಇನ್ನೇನು ತೊಗೊಳ್ತೀನಿ ಬೇಡ ಅಂತಾಳೆ. ಸೊ ಈ ಸತಿ ಫೋರ್ಸ್ ಮಾಡಿ ನಮ್ಮ ಭಾವನೆ ಕೊಡಿಸಿದ್ದಾರೆ, ಸರ್ಪ್ರೈಸಾಗಿ ಗಿಫ್ಟ್ ಮಾಡಿದ್ದಾರೆ. ಆದರೂ ಅವಳ ರಿಯಾಕ್ಷನ್ ಲೈಕ್ ನಾರ್ಮಲ್, ಏನೋ ಫೋನ್ ಕೊಡಿಸಿದ್ರು ಅಷ್ಟೇ ಅನ್ನೋ ಥರ ಅವಳ ರಿಯಾಕ್ಷನ್. ನೀವು ಲಾಸ್ಟಲ್ಲಿ ಅವಳು ಮಾತ್ರ ತೋರಿಸ್ತೀನಿ ನೋಡಿ. ನಮ್ಮ ಭಾವ ಹತ್ರನೂ ಸೇಮ್ ಇದೆ, OnePlus. ಅವ್ರ ಹತ್ರ 12 ಇದೆ, ಇವರಲ್ಲಿ 11R ಇದೆ, ಅವ್ರ ಹತ್ರ 12 ಇದೆ. ಅವರು ಅಪ್ಗ್ರೇಡೆಡ್ ವರ್ಷನ್ ತೊಗೊಂಡ್ರು. ಅವರು ತೊಗೊಂಡು
ಒಂದು ತಿಂಗಳೇನೋ ಆಯಿತು ಅಷ್ಟೇ. ಅವ್ರ ರಿಯಾಕ್ಷನ್, ನಮ್ಮ ಅಕ್ಕ ರಿಯಾಕ್ಷನ್ ನೋಡಿ ಅಷ್ಟೇ. ಅದು ನಾನು ಹೇಳ್ತಾ ಇದ್ದೀನಿ ನಗಿಯಲ್ವಾ ಅಂದಿದ್ದಕ್ಕೆ ನಗಿತಾ ಇದ್ದರು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಮೇಕ್ ಶೋರ್ ಯು ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ಬೆಲ್ ಐಕನ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸಂಡೇ ಹೇಗಿತ್ತಂತ ಎಂಜಾಯ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಅಗೇನ್. ಲವ್ ಯು ಲವ್ ಯು ಲವ್ ಯು ಲವ್ ಯು ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶ್ರೀ ವ್ಲಾಗ್ಸ್ ಇನ್ ಕನ್ನಡ. ಹೋಪ್ಸೋ ನಿಮ್ಮ ವಿಡಿಯೋ ಎಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಬಾಯ್.